ನೋಡಿ ಇವರು NHI ರೂಲ್ಸ್ ಹೇಳ್ತಾರೆ, NH ರೂಲ್ಸ್ ಹೇಳ್ತಾರೆ. ಇವ್ರ ಯೋಗ್ಯತೆಗೆ ಒಂದು ಸರ್ವಿಸ್ ರೋಡ್ ಕೊಡಕ್ಕಾಗಲ್ಲ, ಇವ್ರು ರೂಲ್ಸ್ ಮಾತಾಡ್ತಾರೆ. ಬ್ಯಾಲೆನ್ಸ್ ಬೇಕಾಗಿಲ್ಲ, ನನ್ನ ಅಕೌಂಟಲ್ಲಿ ದುಡ್ಡಿದೆ, ಏನು ಕಟ್ಟಾಗಿಲ್ಲ ಅಂತ ನಾನು ಕೇಳ್ತಾ ಇರೋದು. ಸರ್ ತುಂಬಾ ಗಾಡಿ ಫ್ರೀಯಾಗಿ ಓಡಾಡ್ತಾ ಇದ್ದೇವೆ ಸರ್. ಯಾರ್ಯಾರು ಹೆಸರು ಹೇಳ್ತಾರೆ, ಫ್ರೀಯಾಗಿ ಹೋಗ್ತಾರೆ ಬರ್ತಾರೆ. ನಾವಾದ್ರೂ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದೀವಲ್ವಾ, ಏನದಕ್ಕೊಂದು ಬೆಲೆ ಬೇಡವಾ? ಸುಮ್ಮನೆ ಸಿಕ್ಕಾಪಡೆ ಇಲ್ಲ. ಯಾರೋ ಇದ್ರು ಮಾತಾಡ್ತಾರೆ, ರೌಡಿಗಿಂತ ಜೋರಾಗಿ ಮಾತಾಡ್ತಾರೆ. ಸರ್ವಿಸ್ ರೋಡ್ ಮಾಡಿದಾದ್ಮೇಲೆ ಈ ಟೋಲ್ ರೋಡ್ ಏನಕ್ಕೆ ಇರೋ ಗೌರ್ಮೆಂಟು ಸರಿಯಿಲ್ಲ, ಇಲ್ಲಿ MP MLAಗಳು ಯಾವ ನನ್ನ ಮಗನೂ ಸರಿಯಿಲ್ಲ, ಕಚಡ ನನ್ನ ಮಕ್ಕಳ ಎಲ್ಲ MLAಗಳು ಈ ಟೋಲು ಸರಿಯಿಲ್ಲ. ತುಂಬ ರೋಲ್ ಕಾಲ್ ಸರ್, ಇಲ್ಲಿ ಭಯಂಕರ ರೋಲ್ ಕಾಲ್ ಇಲ್ಲಿ ಅಷ್ಟೇ. ಒಂದೊಂದು ಗಂಟೆ ಅರ್ಧ ಗಂಟೆ ಮಾಡ್ತಾರೆ. ಇದು ಯಾವ ಕಂಜೂಸ್ ಟೋಲ್ ಕಂಡ್ರಿ, ಸರಿ ಇಲ್ಲ ಇದು. ಟೋಲ್ ಬೆಂಗಳೂರಿಂದ ಕನಕಪುರಕ್ಕೆ ಹೋಗುವಂಥ ಟೋಲ್ ಇದು, NH ಟೋಲ್ ಇದು. ಈ NH ಟೋಲಲ್ಲಿ ಒಂದು ಸರ್ವಿಸ್ ರೋಡ್ ಇಲ್ಲ, ಒಂದು ಮೂಲಭೂತ ಸೌಕರ್ಯ ಇಲ್ಲ. ಇನ್ನು NH ಆರ್ಟಿಕಲ್ 19 ಬಗ್ಗೆ ಮಾತಾಡೋಂಗಿದ್ರೆ ಒಂದು ಸರ್ವಿಸ್ ರೋಡ್ ಇರಲೇಬೇಕು. ಆದರೆ ಸತತವಾಗಿ ಇಲ್ಲಿ ಹೋರಾಟಗಳು ಕೂಡ ನಡೀತಿದೆ, ಆದರೂ ಕೂಡ ಇಲ್ಲಿ ಸರ್ವಿಸ್ ರೋಡ್ ಕೊಡುವಂಥ ಮನಸ್ಸು ಮಾಡ್ತಿಲ್ಲ. ಇದು DK ಶಿವಕುಮಾರ್ ಅವರ ತವರು ಕ್ಷೇತ್ರ. ಈ ತವರು ಕ್ಷೇತ್ರದಲ್ಲಿ ಇದೇ ರೋಡಲ್ಲಿ ಅವರು ಸಾವಿರಾರು ಬಾರಿ ತಿರುಗಾಡ್ತಾರೆ, ಆದರೂ ಕೂಡ ಇವರಿಗೆ ಇಲ್ಲಿ ಟೋಲ್ ಕಲೆಕ್ಟ್ ಆಗ್ತಾ ಇದೆ. ಸರ್ವಿಸ್ ರೋಡ್ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿಲ್ವಾ? ಹೌದು, ಬೆಂಗಳೂರು ಕನಕಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ ಇಲ್ಲ. ನ್ಯಾಷನಲ್ ಹೈವೇ ನಿಯಮದ ಪ್ರಕಾರ ಸರ್ವಿಸ್ ರಸ್ತೆ ಕೊಡಬೇಕು. ಆದ್ರೆ ಇಲ್ಲಿ ಜನರಿಗೆ ಸರ್ವಿಸ್ ರಸ್ತೆಯೇ ಇಲ್ಲ. ಅಷ್ಟೇ ಅಲ್ಲದೆ ಹಳೆಯ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಸೋಮನಹಳ್ಳಿ ಟೋಲ್ DCM DK ಶಿವಕುಮಾರ್ ತವರು ಕ್ಷೇತ್ರದ ಹೆಬ್ಬಾಗಿಲಿನಲ್ಲಿ ಈ ದುಸ್ಥಿತಿ ಎದುರಾಗಿದೆ. ಬೆಂಗಳೂರಿಂದ ಕನಕಪುರಕ್ಕೆ ಹೋಗುವಂಥ ಸರ್ವಿಸ್ ರೋಡ್, ಈ ಸರ್ವಿಸ್ ರೋಡ್ನ ಇವಾಗ ಮುಚ್ಚಿದ್ದಾರೆ. ಈ ಕಡೆ ಏನು ಟೋಲ್ ರೋಡ್ ಸ್ಟಾರ್ಟ್ ಆಗಿದೆ, ಅದಕ್ಕಾಗಿ ಈ ರೋಡ್ನ ಮುಚ್ಚಿದ್ದಾರೆ. ಒಂದು ಈ ಟೋಲ್ ರೋಡಿಗೆ ಏನು NHAI ಇದೆ, ಆರ್ಟಿಕಲ್ 19 ಪ್ರಕಾರ ಒಂದು ಸರ್ವಿಸ್ ರೋಡ್ ಇದ್ದೇ ಇರಬೇಕು. ಆದರೂ ಕೂಡ ಸರ್ವಿಸ್ ರೋಡನ್ನು ಕೊಟ್ಟಿಲ್ಲ, ಮೂಲ ಸೌಕರ್ಯನೂ ಇಲ್ಲ. ಈ ಟೋಲಲ್ಲಿ ಏನು ಸರ್ವಿಸ್ ರೋಡ್ ಇತ್ತು ಅದನ್ನ ಕೂಡ ಮುಚ್ಚಾಕಿದ್ದಾರೆ. DCM DK ಶಿವಕುಮಾರ್ ಗಪ್ಚು. ಟೋಲು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಯಾವಾಗ ಟೋಲ್ ಮಾಡಬೇಕು ಎಲ್ಲ ಕೆಲಸ ಆದಮೇಲೆ. ಅಲೈನ್ಮೆಂಟೇ ಸರಿ ಇಲ್ಲ, ಸರ್ವಿಸ್ ರೋಡ್ ಆಗಲಿಲ್ಲ, ಎಲ್ಲೂ ಟಾಯ್ಲೆಟ್ಗೆ ಹೋಗಿ ಒಂದು ಜಾಗ ಹುಡುಕ್ಲಿಲ್ಲ ಅವರು. ಮೈಸೂರು ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ ಇಲ್ಲದೆಯೇ ಟೋಲ್ ಹಣ ಸಂಗ್ರಹ ಮಾಡಕೂಡದು. ಮಾಡಿದ್ರೆ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡುತ್ತೇವೆ ಎಂದಿದ್ದ DCM DK ಶಿವಕುಮಾರ್ ತನ್ನದೇ ಕ್ಷೇತ್ರದ ಹೆಬ್ಬಾಗಿಲಿನಲ್ಲಿರುವ ಟೋಲ್ ಸಂಗ್ರಹದ ಬಗ್ಗೆ ಜಾಣ ಮೌನರಾಗಿದ್ದಾರೆ. ಟೋಲ್ ಇಲ್ಲ ಅಣ್ಣ, ತೆಗೆದುಬಿಟ್ರೆ ಒಳ್ಳೇದಣ್ಣ. ಸರ್ವಿಸ್ ರೋಡ್ ಇಲ್ಲ, ಏನಿಲ್ಲ, ಕಚಡ ನನ್ನ ಮಕ್ಳು ಟೋಲ್. ಎಲ್ಲ ಬೋರ್ಡ್ ಆಗಿರ್ಲಿ, ಬಡವರಾಗಲಿ, ಅಣ್ಣ ಏನಾರ ಆಗಲಿ, ಇವಾಗ ನನ್ನ ಹತ್ರ ಐತೆ, ದುಡ್ಡು ಕಟ್ಬಿಟ್ಟು ಹೋಯ್ತಾ ಇದ್ದೀನಿ. ಇಲ್ಲಿ ಲೋಕಲ್ ಅವ್ರು ಸರ್ವಿಸ್ ರೋಡ್ ಕೊಡಲೇಬೇಕಲ್ವ ಈ ಟೋಲ್ ಬಗ್ಗೆ. ಸರ್ವಿಸ್ ರೋಡ್ ಮಾಡಿದಾದ್ಮೇಲೆ ಈ ಟೋಲ್ ರೋಡ್ ಏನಕ್ಕೆ ನೀವು ಯೋಚನೆ ಮಾಡಿ. ಈಗ ಗೋರ್ಮೆಂಟ್ ಐತೆ, ಅವರು ದೊಡ್ಡ ಕಂತ್ರಿ ಸುಳ್ಳು, ಈ ಟೋಲರು ಸರಿ ಇಲ್ಲ. ಎಲ್ಲ ಸ್ಟ್ರೈಕ್ ಮಾಡ್ತಾವ್ರೆ. ಕನಕಪುರ ಎಷ್ಟು ಕಿಲೋಮೀಟ್ರ್? 40 ಕಿಲೋಮೀಟ್ರು. ನಾನು ಟೋಲ್ ಕಟ್ ಹೋಗ್ತಾ ಇದ್ದೀನಿ. ಇರೋ ಗೌರ್ಮೆಂಟು ಸರಿಯಿಲ್ಲ, ಇಲ್ಲಿ MP MLAಗಳು ಯಾವ ನನ್ನ ಮಗನೂ ಸರಿಯಿಲ್ಲ, ಕಚಡ ನನ್ನ ಮಕ್ಕಳ ಎಲ್ಲ MLAಗಳು ಈ ಟೋಲು ಸರಿಯಿಲ್ಲ. ದುಡ್ಡು ಕೊಡ್ತೀವಿ ಕರೆಕ್ಟಾಗೆ, ಒಂದೊಂದು ಗಂಟೆ ಅರ್ಧ ಗಂಟೆ ಮಾಡ್ತಾರೆ. ಇದು ಯಾವ ಕಂಜೂಸ್ ಟೋಲ್ ಕಂಡ್ರಿ, ಸರಿ ಇಲ್ಲ ಇದು. ಟೋಲ್ ಸಿಬ್ಬಂದಿಗಳ ದೌರ್ಜನ್ಯ. 85 ರೂಪಾಯಿ ಇದು 85 ರೂಪಾಯಿಗೆ ಬ್ಯಾಲೆನ್ಸ್ ಇದೆ, 106 ರೂಪಾಯಿ ತಗೊಂಡಿದ್ದಾರೆ. ಬ್ಯಾಲೆನ್ಸ್ ಇದೆ, ಆದ್ರೂ ಕಟ್ ಮಾಡಿಲ್ಲ, ದುಡ್ಡು ತಗೊಂತಾವೆ. 135 ಯಾಕೆ ಕಟ್ ಮಾಡಿಲ್ಲ ನೀವು? 85 ರೂಪಾಯಿ ತಾನೆ 200 ಇದೆ ಇಲ್ಲಿ. 200 ಆಗುತ್ತೆ. ಏನು ಹೇಳಿದ್ದೀರಾ ನೀವು? 200 ಹೇಳಿ ಸರ್, ನೀವು 200 ಫಾಸ್ಟಾಗಿ ಮಾಡ್ಬೇಕಾದ್ರೆ ನೀವು ಹೇಳ್ಬೇಕು ತಾನು. ಮಿನಿಮಮ್ ಮೇಂಟೈನ್ ಮಾಡಬೇಕು. ಫಾಸ್ಟಾಗಿ ಮಾಡ್ಕೊಂಡು ನೀವು ಕೇಳ್ಕೋಬೇಕು. ಲೋ ಬ್ಯಾಲೆನ್ಸ್ ಐತೆ ನೋಡ್ರಿ, ಮೈನಸ್ ಬ್ಯಾಲೆನ್ಸ್ ತೋರಿಸಲ್ಲ ಅಣ್ಣ. 132 ರೂಪಾಯಿ ಇದೆಯಲ್ಲ ಸರ್ ಇಲ್ಲಿ. 132 ಅದೇ ಹೆಂಗೆ ಸರ್? ಗಾಡಿ ನಂಬರ್ ಹಾಕಿದೀವಿ ನೋಡಿ ಸರ್, ಅವ್ರದೇ ಗಾಡಿ ನಂಬರ್. ಅದು ಇದೇನಪ್ಪ ಅದು ಕಾಗ್ತೈತೆ ಸರ್. ಇದನ್ನ ಯಾಕೆ ತೋರಿಸ್ತಾ ಇದೆ? ಇದೇನಪ್ಪ ನಿಮ್ಮ ನಿಂದು ಬೇಡಪ್ಪ, ನನ್ನ ತೋರಿಸು. ಸಾಲ್ವ್ ಮಾಡಿ ಸರ್. ಮಾಡಿದೆ ಸರ್, ಫೋನ್ ಪೇ ಮಾಡ್ಕೊಂಡು ಹೋಗಿದ್ದಾರೆ. ಮಾಡಿರೋದನ್ನ ತಿರ್ಗಾ ನಮ್ಮ ಹತ್ರ ಬಂದು ದುಡ್ಡೇ ಕೈತಿ ಕಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಿರೋದು ಅವರು. ಸರ್ ಇರಿ, ಅದಕ್ಕೆ 137 ಇದೆಯಲ್ಲ, 200 ಮಿನಿಮಮ್ ಮಾಡ್ತೀವಿ. ಇಲ್ಲಿ ಆಕ್ಟಿವ್ ಆಯ್ತು ಸರ್.
200 ಇರ್ಬೇಕಂತ ನೀನ್ ಹೇಳ್ಬಿಟ್ರೆ ಒಪ್ಕೊಬೇಕಾ? ನೀನ್ ರೂಲ್ಸ್ ಮಾಡಕ್ ನೀನೇ ಇದಲ್ಲ. ನೋಡಿ ಏನಂತ ಏನಂತನ ಏನು ನೀನ್ ಯಾರು ಏನು ನೀನ್ ಯಾರು ಮಾಡಬಾರ್ದಾ ಮತ್ತೆ ನೋಡಿ ಇವರು NHI ರೂಲ್ಸ್ ಹೇಳ್ತಾರೆ, NH ರೂಲ್ಸ್ ಹೇಳ್ತಾರೆ. ಇವ್ರು ಯೋಗ್ಯತೆಗೆ ಒಂದು ಸರ್ವಿಸ್ ರೋಡ್ ಕೊಡಕ್ಕಾಗಲ್ಲ. ಇವ್ರು ರೂಲ್ಸ್ ಮಾತಾಡ್ತಾರೆ. 132 ರೂಪಾಯಿ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ. ಇವ್ರ ಯೋಗ್ಯತೆಗೆ ಸಾಲ್ವ್ ಮಾಡಿ ಆಯ್ತು. ಇಲ್ಲಿ 132 0 ಇದೆ, ನಿಮ್ಮ ಹತ್ರ 132 ರೂಪಾಯಿ ಇದೆ. ಸಾಲ್ವ್ ಮಾಡಿ ಫಸ್ಟ್ ಮಾಡಿ ಸರ್. ಅದ್ ಮಾಡಿ ಸರ್ವಿಸ್ ರೋಡ್, ಒಂದ್ ನಿಮಿಷ, ಸರ್ವಿಸ್ ರೋಡ್ ಇದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ. ಏನು NH ರೂಲ್ಸ್ ಪ್ರಕಾರನೇ ಮಾತಾಡ್ತಾ ಇದ್ದೀನಿ. ಸರ್ವಿಸ್ ರೋಡ್ ಕೊಡಿ, ಈ ಪ್ರಾಬ್ಲಮ್ ಬರಲ್ಲ. ಯಾಕೆ ಕೊಡಲ್ಲ? ರೂಲ್ಸ್ ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡಕ್ ಬಂದಿಲ್ಲ ಸರ್, ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿಲ್ಲ. ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿಲ್ಲ. ನಾನು ಇಷ್ಟೊತ್ತಾಯ್ತು, ನಾನು ಬೇರೆ ಏನೋ ಕೆಲಸ ಮಾಡ್ತಿದ್ದೆ. NH ರೂಲ್ಸ್ ಪ್ರಕಾರ ಮಾತಾಡಿದ್ರಿ, ನಾನು NH ರೂಲ್ಸ್ ಪ್ರಕಾರ ನಾನು ಮಾತಾಡ್ತಿದ್ದೀನಿ. ಆರ್ಟಿಕಲ್ 19 ಪ್ರಕಾರ ಇಲ್ಲಿ ಸರ್ವಿಸ್ ರೋಡ್ ಇರಬೇಕು. ಎಲ್ಲಿದೆ ಅದನ್ನ ಅವ್ರನ್ನ ಕೇಳಿಂತ ಹೋಗಿ ನಾನು ಅಮಿತ್ನ ಕೇಳಲ್ಲ, ಗಡ್ಕರಿನ ಕೇಳಲ್ಲ. ಲೇಡಿ ಸರ್ ಮರ್ಯಾದೆ ಇಲ್ದಿರಾ ಹೋಗ ಅಂತ ಹೇಳಿ ಸರ್. ಅವ್ನು ಹುಡುಗಿ, ಚಿಕ್ಕ ಹುಡುಗಿ ಕಳ್ಸಿ ಅವ್ನ. ಒಂದು ಮರ್ಯಾದೆ ಇಲ್ವಾ ಸರ್? ನಾವು ಕಸ್ಟಮರ್. ಇವ್ರು ಬಂದು ಹೇಳ್ತಾರೆ ನೀವೇನು ಅಲ್ಲಿ ಮಾತಾಡ್ತೀರಾ, ನನ್ನ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಬೇಕಾಗಿಲ್ಲ, ನನ್ನ ಅಕೌಂಟಲ್ಲಿ ದುಡ್ಡಿದೆ, ಏನು ಕಟ್ಟಾಗಿಲ್ಲ ಅಂತ ನಾನು ಕೇಳ್ತಾ ಇರೋದು. ಇಲ್ಲಿಂದ ಊಟ ಮಾಡಕ್ ಹೋಗಿದ್ದೀವಿ, ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಇಲ್ಲ. ಅಲ್ಲ, ಹೊಟ್ಟೆ ಉರಿಯಲ್ಲ ಸರ್ ಇಲ್ಲಿಂದ. ಹೌದು ಸರ್, ಇಲ್ಲಿಂದ 1/2 ಕಿಲೋಮೀಟರ್. ಸರಿ ಹೋಗ್ಲಿ, ಟೋಲ್ ಹೋಗ್ಲಿ ಅಂತ ಆ ಕಡೆ ಬಿಡ್ಲಿಲ್ಲ. ಸರಿ ಟೋಲ್ ಹೋಗ್ಲಿ ಅಂತ ಬಂದಿದ್ದೀವಿ. ಇನ್ನು 135 ರೂಪಾಯಿ ಇದೆ ಸರ್. 80 ರೂಪಾಯಿ ಕಟ್ಟಾದ್ರೂ ಇನ್ನು 50 ರೂಪಾಯಿ ಬ್ಯಾಲೆನ್ಸ್ ಇರುತ್ತಲ್ವ ಸರ್. ಆ ಹುಡುಗಿ ನನ್ನ ಮಗಳು ವಯಸ್ಸು ಸರ್. ಆ ಹುಡುಗಿಗೆ ಹೋಗ ಇಲ್ಲಿಂದ ಏನು ಮಾತಾಡಬೇಡ ನೀನು ಅಂತ ಹೇಳ್ತಾರೆ ಸರ್. ರೌಡಿಸಮ್ ಇಬ್ರು ಹುಡುಗರು ಬಂದ್ಬಿಟ್ಟು ಏನು ಹಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್. ರೌಡಿಸಮ್ ತುಂಬ ನಡೀತಾ ಇದೆ ಸರ್ ಇಲ್ಲಿ, ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿ ಹೋಗಿ ಬರೋಕ್ಕೆ ಸರಿ ಸರ್ ಆಯಿತು, 80 ರೂಪಾಯಿ ಕಟ್ಟಾಗಲಿ, ಬೇಡ ಅಂತ ಹೇಳಿಲ್ಲ. ತಿರ್ಗಾ UPI ಮಾಡಿಸ್ಕೊಂಡಿದ್ದಾವೆ ಸರ್ ನಮ್ಮ ಹತ್ರ. 85 ರೂಪಾಯಿ UPI ಮಾಡಿಸ್ಕೊಂಡು ನಾವು ಬ್ಯಾಲೆನ್ಸ್ ನೋಡ್ರು, ಇಲ್ಲ ಇದು ಓಪನ್ ಆಗಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಒಂದು ಕಡೆ ಸರ್ವಿಸ್ ರೋಡ್ ಇಲ್ಲ, ಇದ್ದ ಸರ್ವಿಸ್ ರೋಡ್ ಕೂಡ ಬಂದ್ ಮಾಡಿದ್ದಾರೆ. ಇನ್ನೊಂದು ಕಡೆ ಟೋಲ್ ಸಿಬ್ಬಂದಿಗಳ ದೌರ್ಜನ್ಯ ಮಿತಿ ಮೀರಿದೆ. ಟೋಲ್ನಿಂದ 100 ಮೀಟರ್ ಹೋಗಬೇಕಾದ್ರೂ ಟೋಲ್ ಕಟ್ಟಿ ಹೋಗಬೇಕಾದ ಪರಿಸ್ಥಿತಿ ವಾಹನ ಸವಾರರದ್ದು. ಇದು ರಾಷ್ಟ್ರೀಯ ಹೆದ್ದಾರಿ ನಿಯಮದ ಉಲ್ಲಂಘನೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ವಾಹನ ಸವಾರರ ಸಮಸ್ಯೆಯನ್ನ ಪರಿಗಣಿಸಿ ಈ ಕೂಡಲೇ ಸರ್ವಿಸ್ ರೋಡ್ ವ್ಯವಸ್ಥೆ ಮಾಡಬೇಕೆನ್ನುವುದು ವಿಜಯ ಟೈಮ್ಸ್ನ ಆಗ್ರಹ. ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು. ವಿಜಯ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ, ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನಮಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಯಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ 1 ರೂಪಾಯಿ ಅಂದ್ರೆ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ, ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.